ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರೋ, ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ ಅವರನ್ನು ನೆನೆಸ್ಕೊಂಡು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ಇಮೇಜಸ್ಸಲ್ಲಿ ಒಂದು ಇಮೇಜನ್ನು ಪಿಕ್ ಮಾಡ್ಕೊಳ್ಳಿ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿಯೇ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಅಲ್ಲಿಗೆ ಬಿಟ್ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಹೆಲೋ ಆಪ್ಷನ್ ನಂಬರ್ 1, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ ಆ ವ್ಯಕ್ತಿಯನ್ನು ಮನಸ್ಸಾರೆ 3 ಬಾರಿ ನೀವು ಕಣ್ಣು ಮುಚ್ಕೊಂಡು ನೆನೆಸ್ಕೊಂಡು, ಅದೇ ರೀತಿ ಆ ವ್ಯಕ್ತಿಯನ್ನು ಇಮ್ಯಾಜಿನ್ ಮಾಡಿಕೊಂಡು, ಆ ವ್ಯಕ್ತಿ ಮತ್ತು ನೀವು ಒಟ್ಟಿಗೆ ಕಳೆದಂತಹ ಸಮಯವನ್ನು ನೆನಪು ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಹಾಗೆ ಮಾಡೋದ್ರಿಂದ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಈಗ ಅವರ ಪ್ರೆಸೆಂಟ್ ಎನರ್ಜಿ ಯಾವ ರೀತಿ ಇದೆ, ನಿಮ್ಮಿಬ್ಬರ ಕನೆಕ್ಷನ್ ಪಾಸ್ಟಲ್ಲಿ ಏನಾಗಿತ್ತು, ಈಗ ಏನಾಗ್ತಾ ಇದೆ, ಮುಂದೆ ಏನಾಗಬಹುದು ಅನ್ನೋದನ್ನು ಈ ರೀಡಿಂಗ್ ಮೂಲಕ ನೋಡೋಣ. ಪ್ರೆಸೆಂಟ್ ಎನರ್ಜಿಯ ಪ್ರಕಾರ ನಿಮ್ಮಿಬ್ಬರ ನಡುವೆ ಈಗ ಎಲ್ಲರಿಗೂ ಅಲ್ಲ, ಕೆಲವರಲ್ಲಿ ಏಜ್ ಡಿಫ್ರೆನ್ಸ್ ಅನ್ನೋದು ಕಾಣಿಸ್ತಾ ಇದೆ. ಅಂದರೆ ಯಾರೋ ಒಬ್ಬ ವ್ಯಕ್ತಿಗಿಂತ ಏಜಲ್ಲಿ ತುಂಬ ದೊಡ್ಡವರಿರಬಹುದು, ಕೆಲವರು ತುಂಬ ಜಾಸ್ತಿ ಏಜ್ ಗ್ಯಾಪ್ ಇರಬಹುದು, ಯಾರೋ ಒಬ್ಬರಿಗೆ ಹೆಚ್ಚು ಮೆಚ್ಯೂರಿಟಿ ಅನ್ನೋದು ಇರಬಹುದು, ಅಥವಾ ವಯಸ್ಸಿನಲ್ಲಿ ದೊಡ್ಡವರಾಗಿರಬಹುದು. ಬಟ್ ಈ ಕನೆಕ್ಷನ್ ಸಾಮಾನ್ಯ ಫ್ರೆಂಡ್ಶಿಪ್ ರೀತಿ ಅಲ್ಲ, ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಸ್ವಲ್ಪ ಡೀಪ್ ಆಗಿದೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಈ ವ್ಯಕ್ತಿ ಪಾಸ್ಟ್ನಲ್ಲಿ ನಿಮಗೆ ತುಂಬ ಪ್ರಾಮಿಸ್ ಮಾಡಿದ್ದಾರೆ, ತುಂಬ ಮಾತುಗಳನ್ನು ಹೇಳ್ಕೊಂಡಿದ್ದಾರೆ. ಅಂದರೆ ತುಂಬ ಹೇಳ್ಕೊಂಡಿರ್ಬೋದು, ತುಂಬ ಫೀಲಿಂಗ್ಸ್ಗಳನ್ನು ಶೇರ್ ಮಾಡ್ಕೊಂಡಿರ್ಬೋದು. ಅಂದರೆ ನಿನ್ನ ಬಿಟ್ಟು ಎಲ್ಲಿಗೂ ಹೋಗಲ್ಲ, ನೀನೇ ನನ್ನ ಲೈಫ್, ನಾವಿಬ್ಬರು ಫ್ಯೂಚರಲ್ಲಿ ಒಟ್ಟಿಗೆ ಇರಬೇಕು, ನೀನಿಲ್ಲದೆ ನಾನು ಇರಲ್ಲ, ಈ ಥರ ಎಲ್ಲ ಮಾತುಗಳನ್ನು ನಿಮ್ಮ ಹೃದಯಕ್ಕೆ ತುಂಬ ಹತ್ತಿರ ಆಗಿರುವಂತೆ ಹೇಳಿರ್ಬೋದು. ಬಟ್ ಸಮಸ್ಯೆ ಏನು ಅಂದರೆ ಅವರು ಹೇಳಿದಷ್ಟು ಮಾತುಗಳನ್ನು ನಿಮ್ಮ ಲೈಫ್ನಲ್ಲಿ, ಈ ರಿಲೇಷನ್ಶಿಪ್ಪಲ್ಲಿ ಅವರು ಫುಲ್ಫಿಲ್ ಮಾಡೇ ಇಲ್ಲ. ಆ ಫೀಲಿಂಗ್ ನಿಮಗೂ ಬಂದಿದೆ, ಅಥವಾ ಆ ಪರ್ಸನ್ ಯಾವುದೇ ಪ್ರಾಮಿಸ್ ಮಾಡಿದರೂ ಕೂಡ ಅದನ್ನು ನಡೆಸ್ಕೊಟ್ಟಿಲ್ಲ. ಅವ್ರು ಮಾತು ಕೊಟ್ಟಿದ್ದಾರೆ ಬಟ್ ನಿಭಾಯಿಸಿಲ್ಲ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಒಂದು ಟೈಮ್ ನಿಮ್ಮ ಲೈಫ್ನಲ್ಲಿ ಹೇಗಿತ್ತು ಅಂದರೆ ಅದು ಪಾಸ್ಟ್ನಲ್ಲಿ ಆಗಿರಬಹುದು, ಕೆಲವು ದಿನಗಳ ಹಿಂದೆ ಆಗಿರ್ಬೋದು, ತಿಂಗಳುಗಳ ಹಿಂದೆ ಆಗಿರ್ಬೋದು. ಬಟ್ ಒಂದು ಟೈಮ್ನಲ್ಲಿ ಯಾವ ರೀತಿ ಇತ್ತು ಅಂದರೆ ಈ ಪರ್ಸನ್ಗೆ ನಿಮ್ಮನ್ನು ಬಿಟ್ಟು ಇರೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಒಂದು ದಿನ ಕೂಡ ನಿಮ್ಮ ಮಾತು ಕೇಳದೆ ಇರ್ತಾ ಇರಲಿಲ್ಲ, ನಿಮಗೆ ಕಾಲ್ ಮಾಡದೆ ಇರ್ತಾ ಇರಲಿಲ್ಲ, ಮೆಸೇಜ್ ಮಾಡದೆ ಇರ್ತಾ ಇರಲಿಲ್ಲ, ನಿಮ್ಮ ವಾಯ್ಸ್ ಕೇಳದೆ ಅವರ ದಿನ ಕಂಪ್ಲೀಟ್ ಆಗ್ತಾ ಇರಲಿಲ್ಲ. ಯಾವುದೇ ಒಂದು ಡಿಸಿಷನ್ ತಗೊಳ್ಳೋದಕ್ಕೆ ಮುಂಚೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳ್ತಾಯಿದ್ರು. ಯಾವುದೇ ವಿಷಯ ಇದ್ದರೂ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ರು. ಆ ಸಮಯದಲ್ಲಿ ನೀವೇ ಅವರ ವರ್ಡ್, ನೀವೇ ಅವರ ಲೈಫ್, ನೀವೇ ಅವರ ಎವ್ರಿಥಿಂಗ್ ಆ ರೀತಿ ಅಂದ್ಕೊಳ್ತಾ ಇದ್ರು. ಆ ರೀತಿ ನಿಮ್ಮ ಮುಂದೆ ಅವರು ಹೇಳ್ಕೊಳ್ತಾ ಇದ್ರು, ನಿಮ್ಮ ಮುಂದೆ ಫೀಲಿಂಗ್ಸನ್ನು ಶೇರ್ ಮಾಡ್ಕೊಳ್ತಾ ಇದ್ರು. ಬಟ್ ಈಗ ಏನಾಗಿದೆ ಅಂದರೆ ಸ್ಲೋಲಿ ಅವರು ನಿಮ್ಮಿಂದ ದೂರ ಆಗಿರಬಹುದು, ಅಥವಾ ದೂರ ಆಗೋದಕ್ಕೆ ಶುರು ಮಾಡಿರಬಹುದು. ಇದು ಒಂದು ದಿನದಲ್ಲಿ ಅಲ್ಲ, ಸ್ವಲ್ಪವಾಗಿ ಮಾತು ಅನ್ನೋದು ಕಡಿಮೆ ಮಾಡ್ಕೊಂಡಿದ್ದಾರೆ, ಕಾಲ್ ಮಾಡೋದು ಕಡಿಮೆ ಮಾಡ್ಕೊಂಡಿದ್ದಾರೆ, ಅಟೆನ್ಷನ್ ಕಡಿಮೆ ಆಗಿದೆ, ಕೇರ್ ಅನ್ನೋದು ಕಡಿಮೆ ಆಗಿದೆ. ಕೆಲವರಲ್ಲಿ ಜಗಳ ತುಂಬ ಆಗಿರಬಹುದು, ನಿಮ್ಮಿಬ್ಬರ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರಬಹುದು, ಸೋಷಿಯಲ್ ಮೀಡಿಯಾ ಬ್ಲಾಕ್ ಮಾಡಿದ್ದಾರೆ, ಈ ಪರ್ಸನ್ ನಿಮ್ಮನ್ನು ಬ್ಲಾಕ್ ಮಾಡಿರೋ ರೀತಿ ಕೂಡ ಕಾಣಿಸ್ತಾ ಇದೆ, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅನ್ನೋದು ಬಂದಿರಬಹುದು, ಗ್ಯಾಪ್ ಅನ್ನೋದು ತುಂಬ ದೊಡ್ಡದಾಗಿ ಬೆಳೀತು ಅಂತ ಅನ್ನಿಸ್ತಾ ಇದೆ. ಅಂದರೆ ಒಂದು ಸಣ್ಣ ವಿಷಯ ದೊಡ್ಡದಾಗಿ ಬೆಳೀತಾ ಇದೆ. ಇಲ್ಲಿ ತಪ್ಪು ಯಾರದೇ ಇರ್ಬೋದು. ಇಲ್ಲಿ ಎನರ್ಜಿ ಯಾವ ರೀತಿ ಕಾಣಿಸ್ತಾ ಇದೆ ಅಂದರೆ ಅವ್ರು ತಪ್ಪು ಮಾಡಿದಾಗ ಅವ್ರು ಅಕ್ಸೆಪ್ಟ್ ಮಾಡ್ತಾ ಇರಲಿಲ್ಲ. ನಿಮ್ದಿರ್ಬೋದು ತಪ್ಪು, ಅಥವಾ ಅವರ ತಪ್ಪಿರ್ಬೋದು. ಬಟ್ ಅವರ ತಪ್ಪು ಏನಿತ್ತು ಆಗ ಅವರ ತಪ್ಪನ್ನು ಅವರು ಒಪ್ಕೊಳ್ತಾ ಇರಲಿಲ್ಲ, ತಮ್ಮ ಮಿಸ್ಟೇಕನ್ನು ಒಪ್ಕೊಳ್ತಾ ಇರಲಿಲ್ಲ. ಯಾವುದೇ ತಪ್ಪು ಅವ್ರು ಮಾಡಿದ್ರು ಕೂಡ ಬ್ಲೇಮ್ ನಿಮ್ಮ ಮೇಲೆ ಹಾಕ್ತಾಯಿದ್ರು, ತುಂಬ ಈಗೋವನ್ನು ಜಾಸ್ತಿ ತೋರಿಸ್ತಾ ಇದ್ರು. ಬಟ್ ನಿಮ್ಮ ಎನರ್ಜಿ ಯಾವ ರೀತಿ ಇದೆ ಅಂದರೆ ನೀವು ತುಂಬ ಪ್ರೀತಿಯಲ್ಲಿ ಕುರುಡಾಗಿದ್ರಿ, ನೀವು ಅವ್ರನ್ನ ತಲೆ ಮೇಲೆ ಕೂರಿಸ್ಕೊಂಡಿದ್ರಿ, ಅಂದರೆ ಅಷ್ಟು ಪ್ರೀತಿ ಕೊಡ್ತಾಯಿದ್ರಿ.
ತುಂಬ ರೆಸ್ಪೆಕ್ಟ್ ಕೊಡ್ತಾ ಇದ್ರಿ, ತುಂಬ ಲಾಯಲ್ಟಿ ತೋರಿಸ್ತಾ ಇದ್ರಿ, ಯಾವಾಗಲೂ ಅವರ ಸೈಡಲ್ಲೇ ಹೋಗ್ತಾ ಇದ್ರಿ, ಅವರ ಹಿಂದೆನೇ ಹೋಗ್ತಾ ಇದ್ರಿ. ಅವರ ಪ್ರೀತಿ ನಿಮಗೆ ಬೇಕಾಗಿತ್ತು. ಯಾವುದೇ ರೀತಿಯಿಂದಲೂ ಅವರನ್ನು ಗಿವ್ ಅಪ್ ಮಾಡೋದು ನಿಮಗೆ ಇಷ್ಟ ಇರಲಿಲ್ಲ, ಅವರಿಂದ ದೂರ ಆಗೋದು ನಿಮಗೆ ಇಷ್ಟ ಇರಲಿಲ್ಲ. ಇದೆಲ್ಲ ಈ ಪರ್ಸನ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಅಂದರೆ ಇವರನ್ನ ಬಿಟ್ಟು ನೀವು ದೂರ ಇರೋದಿಲ್ಲ ಅಂತ ಇವ್ರಿಗೆ ಗೊತ್ತಿದೆ, ಇವರನ್ನು ನೀವು ಬಿಟ್ಟು ಕೊಡಲ್ಲ ಅಂತ ಗೊತ್ತಿದೆ. ಇವರ ವಾಯ್ಸ್ ಕೇಳಿದ್ರೆ, ಇವರ ವಾಯ್ಸ್ ಅಂದರೆ ನಿಮ್ಮ ವೀಕ್ನೆಸ್. ಅವರ ಫೋಟೋ ನೋಡಿದ್ರೆ ನಿಮ್ಮ ಹಾರ್ಟ್ ಮೆಲ್ಟ್ ಆಗುತ್ತೆ. ಅವರ ಮೆಸೇಜ್ ಬಂದರೆ ನೀವು ಎಲ್ಲವನ್ನು ಮರೆತು ಹೋಗ್ತೀರಾ. ಅವರ ಕಾಲ್ ಬಂದರೆ ನೀವು ಯಾವುದೇ ಸಿಟ್ಟಿದ್ರೂ ಮರೆತು ಹೋಗ್ತೀರಾ. ಅಂದರೆ ನೀವು ಸಿಟ್ಟು ತೋರಿಸ್ಬೋದು, ಬೇಸರ ತೋರಿಸ್ಬೋದು, ಬಟ್ ಮನಸ್ಸಿನಲ್ಲಿ ಪ್ರೀತಿ ಅನ್ನೋದು ಜಾಸ್ತಿ ಆಗುತ್ತೆ. ಇದೆಲ್ಲ ಈ ಪರ್ಸನ್ಗೆ ಗೊತ್ತಿದೆ. ಆದ್ದರಿಂದ ನಿಮ್ಮ ಲವ್ವನ್ನು ಮಿಸ್ಯೂಸ್ ಮಾಡಿದ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಈ ಪರ್ಸನ್ ನಿಮ್ಮನ್ನು ಇಗ್ನೋರ್ ಮಾಡಿರ್ಬೋದು. ನೀವು ಎಷ್ಟೇ ಪ್ರೀತಿಯಿಂದ ಹೋದರೂ ಕೂಡ ವ್ಯಾಲ್ಯೂ ಕೊಡದೇ ಇರಬಹುದು. ನಿಮ್ಮ ಎಮೋಷನ್ಸನ್ನು ಇವರು ಕೇರ್ ಮಾಡಿಲ್ಲ ಅಂತ ಅನ್ನಿಸ್ತಾ ಇದೆ. ಅಂದರೆ ಇವರು ಯಾವ ರೀತಿ ಯೋಚನೆ ಮಾಡಿದ್ರು ಅಂದರೆ ಈ ರಿಲೇಷನ್ಶಿಪ್ಪಿಂದ ಮೂವ್ ಆನ್ ಆಗಬೇಕು, ದೂರ ಇರಬೇಕು, ಬ್ಯಾಕ್ಔಟ್ ಆಗಬೇಕು ಅನ್ನೋ ರೀತಿ ತುಂಬ ಸಲ ಥಿಂಕ್ ಮಾಡಿದ್ದಾರೆ. ಕೆಲವರಲ್ಲಿ ಥರ್ಡ್ ಪಾರ್ಟಿ ಕೂಡ ಬಂದಿರಬಹುದು, ಬಟ್ ಅವರಿಗೆ ನಿಮ್ಮನ್ನು ಸಂಪೂರ್ಣ ಮರೆತು ಹೋಗೋದಕ್ಕೆ ಆಗಿಲ್ಲ. ಅಂದರೆ ನಿಮ್ಮನ್ನು ಒಂದು ಸಲ ಪ್ರೀತಿಸಿದ್ದಾರೆ, ಇಷ್ಟಪಟ್ಟಿದ್ದಾರೆ ಅಂದರೆ ಮನಸ್ಸಿನಲ್ಲಿ ಯಾವುದೋ ಒಂದು ಕಡೆ ನೀವು ಇದ್ದೇ ಇದ್ದೀರಾ. ಅಂದರೆ ನಿಮ್ಮಿಂದ ಎಷ್ಟೇ ದೂರ ಆದರೂ ಕೂಡ ಹಳೆಯ ನೆನಪುಗಳು ಅನ್ನೋದು ಅವರನ್ನು ಕಾಡ್ತಾ ಇರುತ್ತೆ. ಅಂದರೆ ನಿಮ್ಮ ನೆನಪು ಆಗೇ ಇರುತ್ತೆ, ಆಗೋದೇ ಇಲ್ಲ ಅಂತ ಹೇಳೋದು ಸುಳ್ಳು. ಒಂದಲ್ಲ ಒಂದು ದಿವಸ ನಿಮ್ಮ ನೆನಪು ಅನ್ನೋದು ಆಗಿರುತ್ತೆ. ಅಲ್ಲಿ ಯಾವುದೇ ಸಿಚುವೇಶನ್ ಇರ್ಬೋದು, ಯಾವುದೇ ಪ್ರಾಬ್ಲಮ್ಸ್ ಬಂದಿರಬಹುದು, ಬಟ್ ಒಂದು ಕ್ಷಣ ಆದರೂ ನಿಮ್ಮ ಬಗ್ಗೆ ಥಿಂಕ್ ಮಾಡಿರ್ತಾರೆ. ಆ ರೀತಿಯೆಲ್ಲ ಪಾಸ್ಟ್ನಲ್ಲಿ ಆಗಿರೋ ರೀತಿ ಕಾಣಿಸ್ತಾ ಇದೆ. ಬಟ್ ಅವರು ಈಗ ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾ ಇದ್ದಾರೆ ಅಂದರೆ, ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗ ಅವರಿಗೆ ಹಳೆಯ ಮೆಮೊರೀಸ್ ನೆನಪಿಗೆ ಬರ್ತಾ ಇದೆ. ನಿಮ್ಮ ಸ್ಮೈಲ್ ನೆನಪಾಗ್ತಾ ಇದೆ, ನಿಮ್ಮ ಕೇರ್ ನೆನಪಾಗ್ತಾ ಇದೆ, ನೀವು ಅವರನ್ನು ಎಷ್ಟು ಪ್ರೀತಿಸ್ತಾ ಇದ್ರಿ ಅದೆಲ್ಲವೂ ನೆನಪಾಗ್ತಾ ಇದೆ, ನೀವು ಕೊಟ್ಟ ಅನ್ಕಂಡೀಷ್ನಲ್ ಲವ್ ನೆನಪಾಗ್ತಾ ಇದೆ. ಈಗ ಅವರಿಗೆ ರಿಯಲೈಸೇಷನ್ ಅನ್ನೋದು ಆಗ್ತಾ ಇದೆ, ನಾನು ಏನನ್ನೋ ಕಳ್ಕೊಂಡೆ ಅಂತ ಅಂದ್ಕೊಳ್ತಿದ್ದಾರೆ. ಅಟ್ರ್ಯಾಕ್ಷನ್ ಅನ್ನೋದು ಇನ್ನೂ ಇದೆ ಈ ಪರ್ಸನ್ಗೆ. ನಿಮ್ಮ ಎನರ್ಜಿ ಅವರನ್ನು ನಿಮ್ಮ ಕಡೆಗೆ ಎಳೀತಾ ಇದೆ. ನೀವು ಕೊಟ್ಟ ಪ್ರೀತಿ ಅದು ಪ್ಯೂರ್ ಅಂತ ಗೊತ್ತಾಗ್ತಾ ಇದೆ, ಹಾನೆಸ್ಟ್ ಅಂತ ಗೊತ್ತಾಗ್ತಾ ಇದೆ, ಲಾಯಲ್ ಅನ್ನೋದು ಗೊತ್ತಾಗ್ತಾ ಇದೆ, ಸೆಲ್ಫ್ಲೆಸ್ ಅನ್ನೋದು ಗೊತ್ತಾಗ್ತಾ ಇದೆ. ನೀವು ಅವರಿಗೆ ಕೊಟ್ಟಂಥ ಅನ್ಕಂಡೀಷ್ನಲ್ ಲವ್ ಏನಿದೆ ಅದನ್ನು ಅವರು ಬೇರೆಲ್ಲೂ ಹುಡ್ಕೋದಕ್ಕೆ ಸಾಧ್ಯ ಇಲ್ಲ, ಅವ್ರಿಗೆ ಬೇರೆಲ್ಲೂ ಸಿಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಇವ್ರಿಗೆ ಚೆನ್ನಾಗಿ ಅರಿವಾಗ್ತಾ ಇದೆ. ಅವ್ರಿಗೆ ಗೊತ್ತಾಗ್ತಾ ಇದೆ, ನಿಮ್ಮ ಹಾಗೆ ಯಾರೂ ಸಿಗೋದಿಲ್ಲ ಇವರ ಲೈಫ್ನಲ್ಲಿ. ನಿಮ್ಮ ಹಾಗೆ ಅವ್ರಿಗೆ ನಿಮ್ಮ ಹೃದಯದಲ್ಲಿ ಯಾವ ಪ್ಲೇಸನ್ನು ಕೊಟ್ಟಿದ್ರೋ ಅದು ಎಲ್ಲೂ ಸಿಗೋದಿಲ್ಲ ಅಂತ ಗೊತ್ತಾಗ್ತಾ ಇದೆ. ಅಂದರೆ ಬೇರೆ ಕಡೆ ಅವ್ರು ಯಾವುದೇ ರೀತಿ ಕೇರ್ ಸಿಕ್ಕಿರ್ಬೋದು, ಬಟ್ ನಿಮ್ಮ ಪ್ರೀತಿ ಏನಿದೆ ಅದು ಅವ್ರಿಗೆ ಸಿಗೋದಿಲ್ಲ ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ಈಗ ಎನರ್ಜಿ ಯಾವ ರೀತಿ ಕಾಣಿಸ್ತಾ ಇದೆ ಅಂದರೆ, ಅವರ ನೆಕ್ಸ್ಟ್ ಡಿಸಿಷನ್ ಏನು, ಅವರು ನಿಮ್ಮ ವಿರುದ್ಧ ಡಿಸಿಷನ್ ತಗೊಂಡಿರ್ಬೋದು ಪಾಸ್ಟ್ನಲ್ಲಿ. ಅಂದರೆ ಯಾವುದೇ ರೀತಿಯ ಆ್ಯಕ್ಷನ್ ತೊಗೊಂಡಿರಬಹುದು, ನಿಮ್ಮಿಂದ ದೂರ ಆಗಿರಬಹುದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿರಬಹುದು, ಏನೇ ಆಗಿರ್ಬೋದು. ಪ್ರೆಸೆಂಟ್ ಎನರ್ಜಿಯ ಪ್ರಕಾರ ಅವರು ಡಿಸಿಷನನ್ನು ಚೇಂಜ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಅದು ಯಾವುದೇ ಡಿಸಿಷನ್ ತೊಗೊಂಡ್ರೂ ಕೂಡ, ಅಂದರೆ ಈ ಹಿಂದೆ ಅಥವಾ ಪಾಸ್ಟ್ನಲ್ಲಿ ತುಂಬ ದೊಡ್ಡ ನಿರ್ಧಾರ ತಗೊಂಡು ನಿಮ್ಮಿಂದ ದೂರ ಆಗಿರಬಹುದು, ಬಟ್ ಈಗಿನ ಎನರ್ಜಿಯ ಪ್ರಕಾರ ಅವರು ಮುಂದಿನ ದಿನಗಳಲ್ಲಿ ಯಾವುದೇ ಆ್ಯಕ್ಷನ್ ತೊಗೊಂಡ್ರೂ ಕೂಡ ನಿಮ್ಮ ಫೇವರ್ನಲ್ಲಿ ಎನರ್ಜಿ ಆ ರೀತಿ ಕಾಣಿಸ್ತಾ ಇದೆ. ನಿಮ್ಮ ಫೇವರ್ನಲ್ಲಿ ಅವರು ಡಿಸಿಷನ್ ತಗೊಳ್ತಾರೆ, ನಿಮ್ಮ ಹ್ಯಾಪಿನೆಸ್ ಕಡೆಗೆ ಅವರು ಡಿಸಿಷನನ್ನು ತಗೊಳ್ತಾರೆ, ನಿಮ್ಮ ರಿಲೇಷನ್ಶಿಪ್ ಕಡೆಗೆ ಅವರು ಆ್ಯಕ್ಷನನ್ನು ತಗೊಳ್ತಿದ್ದಾರೆ. ಅವ್ರು ಯೋಚನೆ ಮಾಡ್ತಾ ಇದ್ದಾರೆ, ನಾನು ಆ್ಯಕ್ಷನ್ ತೊಗೊಳ್ಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅವರ ಈಗೋ ಅನ್ನೋದು ಸ್ವಲ್ಪ ಸ್ವಲ್ಪವಾಗಿ ಕಡಿಮೆ ಆಗ್ತಾ ಇದೆ, ರಿಯಲೈಸ್ ಆಗ್ತಾ ಇದೆ, ಅವ್ರಿಗೆ ರಿಗ್ರೆಟ್ ಫೀಲ್ ಆಗ್ತಾ ಇದೆ, ತುಂಬ ಗಿಲ್ಟ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಫಿಯರ್ ಅನ್ನೋದು ಇದೆ, ನಾನು ಲೇಟ್ ಮಾಡಿಬಿಟ್ನಾ ಅನ್ನೋ ಫಿಯರ್ ಕೂಡ ಆಗ್ತಾ ಇದೆ, ಡೌಟ್ ಇದೆ, ಅಕ್ಸೆಪ್ಟ್ ಮಾಡ್ತೀರಾ ನೀವು ಇಲ್ವಾ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಬಟ್ ಅಟ್ರಾಕ್ಷನ್ ಅನ್ನೋದು ತುಂಬ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ ಈ ವ್ಯಕ್ತಿಯ ಕಡೆಯಿಂದ. ನಿಮ್ಮ ಕಡೆಗೆ ಅವರನ್ನು ಎಳೀತಾ ಇದೆ ಒಂದು ಮ್ಯಾಗ್ನೆಟಿಕ್ ಪವರ್. ನಿಮ್ಮ ಕಡೆಗೆ ನಿಮ್ಮ ವಾಯ್ಸ್ ಆಗಿರ್ಬೋದು, ನಿಮ್ಮ ಮಾತಾಗಿರ್ಬೋದು, ನಿಮ್ಮ ಬ್ಯೂಟಿ ಆಗಿರಬಹುದು, ನಿಮ್ಮ ನೆನಪುಗಳಾಗಿರ್ಬೋದು, ಎಲ್ಲವೂ ಇವರನ್ನು ನಿಮ್ಮ ಕಡೆಗೆ ಎಳೀತಾ ಇದೆ. ಬಟ್ ಸ್ವಲ್ಪ ಟೈಮ್ ಬೇಕಾಗ್ಬೋದು. ಅವರು ಸಡನ್ಲಿ ಓಡ್ ಬರ್ತಾರೆ ಅಂತ ಅಂದ್ಕೋಬೇಡಿ, ಸ್ಲೋಲಿ ಮೆಸೇಜ್ ಬರಬಹುದು, ಸೋಷಿಯಲ್ ಮೀಡಿಯಾ ಅನ್ಬ್ಲಾಕ್ ಆಗುವ ರೀತಿ ಕಾಣಿಸ್ತಾ ಇದೆ, ಇಂಡೈರೆಕ್ಟ್ ಕಾಂಟ್ಯಾಕ್ಟ್ ಆಗ್ಬೋದು, ಮ್ಯೂಚುವಲ್ ಫ್ರೆಂಡ್ ಮೂಲಕ ಅಪ್ರೋಚ್ ಮಾಡಬಹುದು. ಯಾವುದೋ ಒಂದು ರೀತಿಯಲ್ಲಿ ನಿಮ್ಮ ಹತ್ರ ಬರೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಬಟ್ ನೀವೇನು ಮಾಡಬೇಕು ಅಂದರೆ ಸೆಲ್ಫ್ ರೆಸ್ಪೆಕ್ಟನ್ನು ಮೇಂಟೈನ್ ಮಾಡ್ಕೊಳ್ಳಿ, ಓವರ್ ಚೇಸ್ ಮಾಡಬೇಡಿ, ನಿಮ್ಮ ವ್ಯಾಲ್ಯೂ ನೆನಪಿರಲಿ, ನಿಮ್ಮ ಹ್ಯಾಪಿನೆಸ್ ಮೇಲೆ ಫೋಕಸ್ ಮಾಡಿ,
ನೀವು ಸ್ಟ್ರಾಂಗ್ ಆಗಿರಬೇಕು. ಇಲ್ಲಿ ತುಂಬ ಜನರಲ್ಲಿ ಯಾವ ರೀತಿ ಅನ್ನಿಸ್ತಾ ಇದೆ ಅಂದರೆ ರೀಕನ್ಸಿಲೇಷನ್ ಎನರ್ಜಿ ಅನ್ನೋದು ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ನಿಮ್ಮಿಬ್ಬರ ನಡುವೆ ಮಾತುಕತೆ ಮತ್ತೆ ಶುರುವಾಗೋ ರೀತಿ ಕಾಣಿಸ್ತಾ ಇದೆ. ಕ್ಲಾರಿಟಿ ಬರ್ತಾ ಇರೋ ರೀತಿ ಕಾಣಿಸ್ತಾ ಇದೆ. ಕಮಿಟ್ಮೆಂಟ್ ಲೆವೆಲ್ ಚೇಂಜ್ ಇರಬಹುದು, ಆ ರೀತಿ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಬಟ್ ರಿಮೆಂಬರ್, ಈ ಬಾರಿ ನೀವು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಬ್ಯಾಲೆನ್ಸ್ ಮಾಡ್ಕೋಬೇಕು. ಒಬ್ಬರೇ ಗಿವ್ ಮಾಡೋ ರಿಲೇಷನ್ಶಿಪ್ ಹೆಲ್ತಿ ಆಗೋದಿಲ್ಲ. ಹಾಗಾಗಿ ಇಬ್ಬರೂ ಕೂಡ ಹೆಲ್ತಿಯಾಗಿ ರಿಲೇಷನ್ಶಿಪ್ಪನ್ನು ಕಂಟಿನ್ಯೂ ಮಾಡಬೇಕು. ಈಗ ಯೂನಿವರ್ಸ್ ಕಡೆಯಿಂದ ನಿಮಗೆ ಯಾವ ಮೆಸೇಜ್ ಇದೆ, ಲೆಸನ್ ಇದೆ ಅಂತ ನೋಡೋದಾದರೆ, ನೀವು ಪ್ರೀತಿ ಕೊಡಿ, ಆದರೆ ನಿಮ್ಮನ್ನು ನೀವು ಕಳ್ಕೊಳ್ಳೋದು ಬೇಡ. ನಿಮ್ಮ ವ್ಯಾಲ್ಯೂ ಅರಿತಾಗ ಮಾತ್ರ ಅವರು ನಿಮ್ಮ ಹತ್ರ ವಾಪಸ್ ಬರ್ತಾರೆ. ಈ ರೀತಿಯ ಎನರ್ಜಿ ಶೋ ಆಗ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿಯ ಅಕಾರ್ಡಿಂಗ್ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲೋ ಆಪ್ಷನ್ ನಂಬರ್ 2, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ, ಕಣ್ಮುಚ್ಕೊಂಡು ಆ ವ್ಯಕ್ತಿಯ ಹೆಸರನ್ನು 3 ಬಾರಿ ನೆನೆಸ್ಕೊಂಡು, ಅದೇ ರೀತಿ ಆ ವ್ಯಕ್ತಿಯನ್ನು ಇಮ್ಯಾಜಿನ್ ಮಾಡಿಕೊಂಡು, ನೀವು ಮತ್ತು ಅವರು ಒಟ್ಟಿಗೆ ಕಳೆದ ಕ್ಷಣಗಳನ್ನು ನೆನಪು ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ, ಈ ಪರ್ಸನ್ನ ಪ್ರೆಸೆಂಟ್ ಎನರ್ಜಿ ಏನು ಅಂತ ನೋಡೋದಾದರೆ, ಯಾವುದೋ ಒಂದು ಸಿಚುವೇಷನಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅದು ಯಾವುದೋ ಒಂದು ಪ್ರಾಬ್ಲಮ್ ಆಗಿರಬಹುದು, ಫ್ಯಾಮಿಲಿ ಪ್ರಾಬ್ಲಮ್ ಕೂಡ ಆಗಿರಬಹುದು, ರೆಸ್ಪಾನ್ಸಿಬಿಲಿಟಿ ಆಗಿರಬಹುದು. ಕೆಲವರಿಗೆ ಆಲ್ರೆಡಿ ಇವರು ಕಮಿಟೆಡ್ ಆಗಿದ್ದಾರೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಎಲ್ಲರಿಗೂ ಹೇಳ್ತಾ ಇಲ್ಲ, ಕೆಲವರು ಮಾತ್ರ ಯಾವುದರಲ್ಲೋ ಒಂದು ವಿಷಯದಲ್ಲಿ ಇವರು ಕಮಿಟೆಡ್ ಆಗಿದ್ದಾರೆ. ಕೆಲವರಿಗೆ ಮನೆ ಒತ್ತಡ ಇರ್ಬೋದು, ಕೆಲವರಿಗೆ ಹಣಕಾಸು ಸಮಸ್ಯೆ ಇರ್ಬೋದು, ಕೆಲವರಿಗೆ ಕೆರಿಯರ್ ಟೆನ್ಷನ್ ಇರಬಹುದು. ಎಲ್ರಿಗೂ ಒಂದೇ ರೀತಿ ಅಂತ ಹೇಳ್ತಾ ಇಲ್ಲ, ಬಟ್ ಕಾಮನ್ ಪಾಯಿಂಟ್ ಏನಿದೆ ಅದನ್ನು ಹೇಳ್ತಾ ಇದ್ದೀನಿ. ಇವರ ಮೇಲೆ ಒತ್ತಡ, ಪ್ರೆಷರ್ ಇದೆ ಅನ್ನೋ ರೀತಿ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿ ರಿಫ್ಲೆಕ್ಟ್ ಆಗ್ತಾ ಇದೆ. ಈಗ ಇವರ ಮನಸ್ಸು ತುಂಬ ಹೆವಿ ಆಗಿದೆ. ಇನ್ನೊಂದು ಸ್ಟ್ರಾಂಗ್ ಎನರ್ಜಿ ಯಾವ ರೀತಿ ಇದೆ ಅಂದರೆ, ಈ ವ್ಯಕ್ತಿ ಯಾವುದೋ ಒಂದು ವಿಷಯವನ್ನು ನಿಮ್ಮಿಂದ ಮುಚ್ಚಿಟ್ಟಿದ್ದಾರೆ. ಅದು ನಿಮಗೂ ಅನ್ನಿಸ್ತಾ ಇರ್ಬೋದು. ಅದು ಇವರ ಫ್ಯಾಮಿಲಿಯಲ್ಲಿರುವ ಏನೋ ಪ್ರಾಬ್ಲಮ್ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಬಟ್ ನಿಮಗೆ ಹೇಳ್ಕೊಳ್ತಾ ಇಲ್ಲ, ಅವರು ಅದನ್ನು ನಿಮಗೆ ಶೇರ್ ಮಾಡ್ತಾ ಇಲ್ಲ. ಅಂದರೆ ನೀವು ವರಿ ಆಗಬಾರ್ದು ಅಂತ ಇರ್ಬೋದು, ಅಥವಾ ನೀವು ಜಡ್ಜ್ ಮಾಡ್ತೀರಾ ಅಂತ ಭಯ ಇರ್ಬೋದು, ಅಥವಾ ಸಿಚುವೇಶನ್ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಅವರಿಗೆ ಕ್ಲಾರಿಟಿ ಇಲ್ಲ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಸೀಕ್ರೆಟ್ ಎನರ್ಜಿ ಅನ್ನೋದು ಕೂಡ ಕಾಣಿಸ್ತಾ ಇದೆ. ಇತ್ತೀಚೆಗೆ ಅವರಿಗೆ ಯಾರೋ ಹರ್ಟ್ ಮಾಡಿದ್ದಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಅಂದರೆ ಕೆಲವರಲ್ಲಿ ರೀಸೆಂಟ್ ಪಾಸ್ಟ್ನಲ್ಲಿ ಯಾರೋ ಒಬ್ಬರು ಇವರನ್ನು ತುಂಬ ಹರ್ಟ್ ಮಾಡಿರಬಹುದು. ಒಂದು ಡಿಸಿಷನ್, ಯಾವುದೋ ಇವರು ಡಿಸಿಷನ್ ತಗೊಂಡು ಅದು ತಪ್ಪಾಗಿರ್ಬೋದು. ಯಾರೋ ಅಡ್ವೈಸ್ ಕೊಟ್ಟಿರೋದನ್ನು ಇವರು ತಪ್ಪಾಗಿ ತಗೊಂಡಿರ್ಬೋದು. ಆ ಅಡ್ವೈಸನ್ನು ಕೇಳಿ ಅಥವಾ ಬೇರೆಯವರನ್ನ ಮಾತನ್ನು ಕೇಳಿ ಇವರ ಲೈಫಲ್ಲಿ ಎಲ್ಲ ಉಲ್ಟಾ ಆಗಿದೆ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಈಗ ಅವರು ಯೋಚನೆ ಮಾಡ್ತಾ ಇದ್ದಾರೆ, ನಾನು ಯಾಕೆ ಅವರ ಮಾತು ಕೇಳಿದೆ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅದು ಯಾವುದೇ ವಿಷಯ ಆಗಿರ್ಬೋದು, ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು, ಅದರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಈಗ ಅವರಿಗೆ ಅನ್ನಿಸ್ತಾ ಇದೆ, ಲೈಫ್ನಲ್ಲಿ ಲವ್ ಅನ್ನೋದು ಸರಿಯಾಗಿಲ್ಲ, ಫ್ಯಾಮಿಲಿ ಲೈಫಲ್ಲಿ ಟೆನ್ಷನ್ ಅನ್ನೋದು ಇದೆ, ಕೆರಿಯರ್ ಟೆನ್ಷನ್ ಇದೆ, ಮನಿ ಟೆನ್ಷನ್ ಇದೆ, ಮೆಂಟಲ್ ಪೀಸ್ ಇಲ್ಲ, ಈ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಯಾವ ಡಿಸಿಷನ್ ತಗೊಂಡ್ರೂ ಕೂಡ ಸರಿಯಾಗ್ತಾ ಇಲ್ಲ ಅನ್ನೋ ಫೀಲಿಂಗ್ ಬರ್ತಾ ಇದೆ. ಒಂದೇ ಒಂದು ಥಾಟ್ ರಿಪೀಟ್ ಆಗ್ತಾ ಇದೆ, ನನ್ನ ಡಿಸಿಷನ್ ತಪ್ಪಾಗಿತ್ತು, ನಾನು ಮಿಸ್ಟೇಕ್ ಮಾಡಿದೆ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಇಲ್ಲಿ ತುಂಬ ಕ್ಲಿಯರ್ ರಿಯಲೈಸೇಷನ್ ಎನರ್ಜಿ ಕಾಣಿಸ್ತಾ ಇದೆ. ಅವರು ಯಾರೋ ಒಬ್ಬ 3ನೇ ವ್ಯಕ್ತಿಯ ಮಾತನ್ನು ಕೇಳಿ ನಿಮ್ಮಿಂದ ದೂರ ಆಗಿರುವ ಸಾಧ್ಯತೆ ಕೂಡ ಇದೆ. ಅವರು ಫ್ರೆಂಡ್ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ ಆಗಿರ್ಬೋದು, ರಿಲೇಟಿವ್ ಆಗಿರ್ಬೋದು, ಕೊಲೀಗ್ ಆಗಿರ್ಬೋದು, ಯಾರೋ ಏನೋ ಹೇಳಿ ನಿಮ್ಮಿಂದ ದೂರ ಆಗಿರ್ಬೋದು, ಅಥವಾ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಬ್ರೇಕಪ್ ಅನ್ನೋದು ಬಂದಿರ್ಬೋದು. ಬಟ್ ಈಗ ಅವರಿಗೆ ಅರಿವಾಗ್ತಾ ಇದೆ, ನಾನು ನನ್ನ ಹಾರ್ಟ್ ಮಾತನ್ನು ಕೇಳಲಿಲ್ಲ, ನನ್ನ ಮನಸ್ಸಿನ ಮಾತನ್ನು ನಾನು ಕೇಳಲಿಲ್ಲ, ಬೇರೆಯವರ ಮಾತು ಕೇಳಿಕೊಂಡು ಇದೆಲ್ಲ ಆಗಿದೆ. ಅವರು ಅದನ್ನು ಈಗ ಅವರಿಗೆ ಅರಿವಾಗ್ತಾ ಇದೆ, ಅದನ್ನು ತಿಳ್ಕೊಳ್ತಾ ಇದ್ದಾರೆ. ಬಿಗ್ಗೆಸ್ಟ್ ಮಿಸ್ಟೇಕ್ ಅಂತ ಅಂದ್ಕೊಳ್ತಾ ಇದ್ದಾರೆ. ಈಗ ಪ್ರೆಸೆಂಟ್ ಟೈಮ್ನಲ್ಲಿ ಈ ಪರ್ಸನ್ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋದಾದರೆ, ಎಮೋಷ್ನಲಿ ತುಂಬ ಡೌನ್ ಆಗ್ತಾ ಇದ್ದಾರೆ. ನೈಟ್ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ, ನೆನಪುಗಳು ರಿಪೀಟ್ ಆಗ್ತಾ ಇದೆ. ನಿಮ್ಮ ಜೊತೆ ಕಳೆದ ಪ್ರತಿ ಕ್ಷಣ ಇವರ ಮೈಂಡ್ನಲ್ಲಿ ಫ್ಲ್ಯಾಶ್ ಆಗ್ತಾ ಇದೆ. ನಿಮ್ಮ ಸ್ಮೈಲ್, ನಿಮ್ಮ ಮಾತು, ನಿಮ್ಮ ಕೇರ್, ನಿಮ್ಮ ಸಪೋರ್ಟ್ ಎಲ್ಲವೂ ನೆನಪಾಗ್ತಾ ಇದೆ. ಮತ್ತೆ ಮತ್ತೆ ನಿಮ್ಮನ್ನು ನೆನಪು ಮಾಡ್ಕೊಳ್ತಾ ಇದ್ದಾರೆ.
ನೀವು ಇದ್ದಾಗ ಅವರಿಗೆ ಅಷ್ಟಾಗಿ ನಿಮ್ಮ ಬಗ್ಗೆ ಅರ್ಥ ಆಗಿರಲಿಲ್ಲ, ನಿಮ್ಮ ವ್ಯಾಲ್ಯೂ ಏನು ಅನ್ನೋದು ಇವ್ರಿಗೆ ಗೊತ್ತಾಗಿರಲಿಲ್ಲ. ಈಗ ಡಿಸ್ಟೆನ್ಸ್ ಬಂದ ಮೇಲೆ ಗೊತ್ತಾಗ್ತಾ ಇದೆ. ನೀವು ಅವರನ್ನು ಎಷ್ಟು ಜೆನ್ಯೂನ್ ಆಗಿ ಪ್ರೀತಿಸ್ತಾ ಇದ್ರಿ, ನೀವು ಕೊಟ್ಟ ಪ್ಯೂರ್ ಲವ್, ಹಾನೆಸ್ಟ್ ಸಪೋರ್ಟ್, ಲಾಯಲ್ಟಿ, ಪೇಷನ್ಸ್ ಇದೆಲ್ಲವನ್ನು ಕಂಪೇರ್ ಮಾಡಿ ನೋಡ್ತಾ ಇದ್ದಾರೆ. ಅಂದರೆ ಈಗ ಇರೋದಕ್ಕೂ ಮೊದಲು ಇರೋದಕ್ಕೂ ವ್ಯತ್ಯಾಸ ಅನ್ನೋದು ತುಂಬ ಜಾಸ್ತಿ ಡಿಫ್ರೆನ್ಸ್ ಅನ್ನೋದು ಕಾಣಿಸ್ತಾ ಇದೆ. ಅವರು ಯಾವ ರೀತಿಯಲ್ಲಿ ಫ್ಯೂಚರ್ ಇಮ್ಯಾಜಿನ್ ಮಾಡ್ಕೊಂಡಿದ್ರೋ ಅದು ಉಲ್ಟಾ ಆಗಿದೆ. ಅವರು ಮೂವ್ ಆನ್ ಆಗಬೇಕು ಅಂತ ಅಂದ್ಕೊಂಡಿದ್ರು, ಅಂದರೆ ನಿಮ್ಮಿಂದ ಮೂವ್ ಆನ್ ಆಗಿ ನಿಮ್ಮಿಂದ ದೂರ ಆಗಿ ಹ್ಯಾಪಿ ಆಗಿರ್ತೀನಿ ಅಂತ ಅಂದ್ಕೊಂಡಿದ್ರು. ಬೆಟರ್ ಆಪ್ಷನ್ ಸಿಗುತ್ತೆ ಅಂತ ಅಂದ್ಕೊಂಡಿರಬಹುದು ಕೆಲವರು, ಅದು ಬ್ಯಾಕ್ ಫೈರ್ ಆಗಿದೆ. ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಈಗ ಲೋನ್ಲಿನೆಸ್ ಅನ್ನೋದು ತುಂಬ ಜಾಸ್ತಿ ಕಾಣಿಸ್ತಾ ಇದೆ ಈ ಪರ್ಸನ್ನಲ್ಲಿ. ಈಗ ಈ ಪರ್ಸನ್ ಮನಸ್ಸಿನಲ್ಲಿ ಮೇಯ್ನ್ ಥಾಟ್ ಏನು ಗೊತ್ತಾ, ಹೇಗೆ ನಾರ್ಮಲ್ ಮಾಡ್ಕೋಬೇಕು ಈ ರಿಲೇಷನ್ಶಿಪ್ಪಲ್ಲಿ ಅಂತ, ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು, ಯಾವ ರೀತಿ ಸಾರಿ ಕೇಳೋದು, ಹೇಗೆ ಈ ರಿಲೇಷನ್ಶಿಪ್ಪಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿದ್ದರೆ ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋದು, ಈ ರೀತಿ ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ಈ ಪರ್ಸನ್ ನಿಮ್ಮ ಹತ್ರ ಸಾರಿ ಕೇಳಬೇಕು ಅಂತ ಇದ್ದಾರೆ ಜೆನ್ಯೂನ್ಲಿ. ಆ ರೀತಿ ಇವರ ಮನಸ್ಸಿನಲ್ಲಿ ಈಗ ಬರ್ತಾ ಇದೆ. ಪ್ರೆಸೆಂಟ್ ಎನರ್ಜಿ ಪ್ರಕಾರ, ಈಗಿನ ಎನರ್ಜಿ ಪ್ರಕಾರ ಇವರ ಈಗೋನ ಕಡಿಮೆ ಮಾಡ್ಕೋಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಈ ರಿಲೇಷನ್ಶಿಪ್ಪಲ್ಲಿ ಫಸ್ಟ್ ಸ್ಟೆಪ್ ಇಡಬೇಕು, ನಿಮ್ಮ ಜೊತೆ ಮಾತಾಡಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಬಟ್ ಈಗ ತುಂಬ ಕೇರ್ಫುಲ್ ಆಗಿದ್ದಾರೆ. ಯಾವ ಡಿಸಿಷನ್ ತೊಗೊಂಡ್ರೂ ಕೂಡ ಹಾರ್ಟನ್ನು ಕೇಳಿ ತಗೊಳ್ಬೇಕು. ಬೇರೆಯವರ ಮಾತಿಗೆ ತಲೆ ಕೆಡಿಸ್ಕೋಬಾರ್ದು. ಬೇರೆಯವ್ರು ಏನು ಹೇಳ್ತಾರೋ ಅದನ್ನು ತಗೊಳ್ಬಾರ್ದು. ನನ್ನ ಮನಸ್ಸು ಯಾವ ರೀತಿ ಹೇಳುತ್ತೋ ಆ ರೀತಿ ನಾನು ನಡ್ಕೋಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಪ್ರೆಸೆಂಟ್ ಎನರ್ಜಿಯಲ್ಲಿ ಈ ರಿಲೇಷನ್ಶಿಪ್ಪಲ್ಲಿ ಈ ಪರ್ಸನ್ ಕಡೆಯಿಂದ ನಿಮಗೆ ಕಾಂಟ್ಯಾಕ್ಟ್ ಬರುವ ಸಾಧ್ಯತೆ ತುಂಬ ಜಾಸ್ತಿ ಕಾಣಿಸ್ತಾ ಇದೆ. ಈ ಪರ್ಸನ್ ಕಡೆಯಿಂದ ಕಾಲ್, ಮೆಸೇಜ್ ಬರಬಹುದು. ಸೋಷಿಯಲ್ ಮೀಡಿಯಾದಲ್ಲಿ ಈ ಪರ್ಸನ್ ನಿಮ್ಮನ್ನು ಫಾಲೋ ಮಾಡಬಹುದು, ಅಥವಾ ಯಾವುದೋ ಒಂದು ಪೋಸ್ಟ್ಗೆ ಲೈಕ್ ಮಾಡ್ಬೋದು, ಅಥವಾ ಡೈರೆಕ್ಟಾಗಿ ನಿಮ್ಮನ್ನು ಮೀಟ್ ಮಾಡಬೇಕು, ನಿಮ್ಮನ್ನು ನೋಡಬೇಕು ಆ ರೀತಿ ಅಂದ್ಕೊಳ್ತಿದ್ದಾರೆ. ಅವರು ಒಂದ್ಸಲ ಬಂದು ನಿಮ್ಮನ್ನು ಫೇಸ್ ಟು ಫೇಸ್ ಮೀಟ್ ಆಗಬೇಕು ಅಂತ ಇವರ ಮನಸ್ಸಿಗೆ ತುಂಬ ಯೋಚನೆಗಳು ಕಾಡ್ತಾ ಇದೆ. ಈಗ ಇವರು ಮೆಚ್ಯೂರಿಟಿಯನ್ನು ತೋರಿಸ್ತಾ ಇದ್ದಾರೆ. ಅಂದರೆ ಇವ್ರು ಅಂದ್ಕೊಳ್ತಿದ್ದಾರೆ, ನಾನು ಕಾಲ್ ಮಾಡಿದ್ರೆ ಅವ್ರು ಏನು ಅಂದ್ಕೊಳ್ತಾರೋ, ನಾನು ಅಪಾಲಜಿ ಕೇಳಿದ್ರೆ ಅಂದರೆ ಸಾರಿ ಕೇಳಿದ್ರೆ ಅಕ್ಸೆಪ್ಟ್ ಮಾಡ್ತಾರೋ ಇಲ್ವೋ, ನಾನು ಲೇಟ್ ಮಾಡಿಬಿಟ್ನಾ ಈ ರಿಲೇಷನ್ಶಿಪ್ಪಲ್ಲಿ, ಇಷ್ಟೊಂದು ಟೈಮ್ ತೊಗೊಂಡ್ನಾ, ಈ ಥಾಟ್ಸ್ ಅವರ ಮೈಂಡ್ನಲ್ಲಿ ತುಂಬ ನಡೀತಾ ಇದೆ. ರಿಯೂನಿಯನ್ ಎನರ್ಜಿ ಅನ್ನೋದು ಇಲ್ಲಿ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಅವ್ರು ಬಯಸ್ತಾ ಇದ್ದಾರೆ ಮತ್ತೆ ಮಾತುಕತೆ ಶುರು ಆಗಬೇಕು, ಈ ರಿಲೇಷನ್ಶಿಪ್ ಬ್ಯಾಲೆನ್ಸ್ ಆಗಬೇಕು, ರಿಲೇಷನ್ಶಿಪ್ ಸ್ಟೇಬಲ್ ಆಗಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಥರ್ಡ್ ಪರ್ಸನ್ನ ಮಾತನ್ನು ಕೇಳಬಾರ್ದು, ಅದು ಅವರು ಯಾರೇ ಆಗಿರ್ಬೋದು, ಅವರ ಮಾತನ್ನು ಕೇಳಬಾರ್ದು. ಈ ಬಾರಿ ಕ್ಲಿಯರ್ ಆಗಿ ಮಾತುಕತೆ ನಡೀಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅವರ ಹಾರ್ಟಲ್ಲಿ ತುಂಬ ಫೀಲಿಂಗ್ಸ್ಗಳು ಜಾಸ್ತಿ ಕಾಣಿಸ್ತಾ ಇದೆ. ಅಂದರೆ ಅವ್ರು ಅಂದ್ಕೊಳ್ತಾರೆ, ನೀವು ಇವರನ್ನು ಅರ್ಥ ಮಾಡ್ಕೋಬೇಕು, ಇವರ ಸೈಡನ್ನು ಕೂಡ ನೀವು ಕೇಳಬೇಕು. ಇವರ ತಪ್ಪನ್ನು ಅವರು ಒಪ್ಕೊಳ್ಳೋದಕ್ಕೆ ರೆಡಿ ಇದ್ದಾರೆ, ಬಟ್ ಇವರ ಸೈಡ್ ಏನಿದೆ ಅದನ್ನು ಕೂಡ ನೀವು ಕೇಳಬೇಕು ಅನ್ನೋ ರೀತಿ ಪ್ರೆಸೆಂಟ್ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಇದು ಈಗೋ ಬೇಸ್ಡ್ ಅಪ್ರೋಚ್ ಅಲ್ಲ, ಇದು ಎಮೋಷ್ನಲ್ ರಿಯಲೈಸೇಷನ್ ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ಈಗೋ ಇರಬಹುದು, ಅಂದರೆ ನಿಮ್ಮಿಂದ ದೂರ ಆಗಿರೋದು ಈಗೋ ಕಾರಣದಿಂದ ಕೂಡ ಆಗಿರಬಹುದು. ಬಟ್ ಈ ಪರ್ಸನ್ ಸ್ವಲ್ಪ ಟೈಮ್ ತೊಗೋಬಹುದು. ಇಮಿಡಿಯೇಟಾಗಿ ಆ್ಯಕ್ಷನ್ ತಗೊಳ್ಳೋದಕ್ಕಿಂತ ತಪ್ಪಾಗದೇ ಇರೋ ರೀತಿ ಡಿಸಿಷನ್ ತಗೋಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಪ್ಲ್ಯಾನ್ ಮಾಡ್ತಾ ಇದ್ದಾರೆ, ಥಿಂಕ್ ಮಾಡ್ತಾ ಇದ್ದಾರೆ, ದೆನ್ ಅಪ್ರೋಚ್ ಮಾಡ್ತಾರೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಈಗ ನಿಮಗೆ ಯೂನಿವರ್ಸ್ ಕಡೆಯಿಂದ ಯಾವ ರೀತಿಯ ಮೆಸೇಜ್ ಇದೆ ಅಂತ ನೋಡೋದಾದರೆ, ಕಾಮ್ ಆಗಿರಿ, ಓವರ್ ರಿಯಾಕ್ಟ್ ಮಾಡಬೇಡಿ, ನಿಮ್ಮ ವ್ಯಾಲ್ಯೂವನ್ನು ಮರಿಬೇಡಿ, ಕ್ಲಿಯರ್ ಕಮ್ಯುನಿಕೇಷನ್ ಇರಲಿ. ಅವರು ನಿಮ್ಮ ಹತ್ರ ಮತ್ತೆ ಬಂದಾಗ ನೀವು ಸ್ಟ್ರಾಂಗ್ ಆಗಿ ಮಾತಾಡಿ, ಎಮೋಷ್ನಲಿ ವೀಕ್ ಆಗಬೇಡಿ. ಇಲ್ಲಿ ಫ್ಯೂಚರ್ ಎನರ್ಜಿಯನ್ನು ನೋಡೋದಾದರೆ ತುಂಬ ಜನರಿಗೆ ಸೋಲ್ ರೀಕನ್ಸಿಲೇಷನ್ ಎನರ್ಜಿ ಕಾಣಿಸ್ತಾ ಇದೆ, ಹಾನೆಸ್ಟ್ ಕಾನ್ವರ್ಜೇಷನ್ ಕಾಣಿಸ್ತಾ ಇದೆ, ಸಾರಿ ಕೇಳುವಂತಹ ಎನರ್ಜಿ ಕಾಣಿಸ್ತಾ ಇದೆ, ನ್ಯೂ ಬಿಗಿನಿಂಗ್ ಎನರ್ಜಿ ಕಾಣಿಸ್ತಾ ಇದೆ. ಆದರೆ ರಿಮೆಂಬರ್, ಈ ಬಾರಿ ಥರ್ಡ್ ಪರ್ಸನ್ ಯಾರೇ ಬಂದಿರಬಹುದು ನಿಮ್ಮ ಲೈಫ್ನಲ್ಲಿ, ಯಾವುದೋ ಮೂರನೇ ವ್ಯಕ್ತಿ ಆಗಿರಬಹುದು, ಅವರ ಮಾತನ್ನು ಇಬ್ಬರೂ ಕೂಡ ಕೇಳಬಾರ್ದು. ರಿಲೇಷನ್ಶಿಪ್ಪಲ್ಲಿ ಇಬ್ಬರ ಮೇಲೆ ಇಬ್ಬರಿಗೂ ಕೂಡ ನಂಬಿಕೆ ಅನ್ನೋದು ಇರಬೇಕು. ಇಬ್ಬರ ಮಧ್ಯೆ ಮಾತ್ರ ಆ ಫೀಲಿಂಗ್ಸ್ ಅನ್ನೋದು, ಆ ಇಬ್ಬರ ಮಧ್ಯೆ ಮಾತ್ರ ರಿಲೇಷನ್ಶಿಪ್ ಅನ್ನೋದು ಇರಬೇಕು. ಈ ವ್ಯಕ್ತಿಯ ಪ್ರೆಸೆಂಟ್ ಎನರ್ಜಿ ಅಕಾರ್ಡಿಂಗ್ ನಿಮ್ಮ ಕನೆಕ್ಷನ್ ಇನ್ನೂ ಮುಗ್ದಿಲ್ಲ, ಇದು ಪಾಸ್ ಆಗಿದೆ, ಫುಲ್ ಸ್ಟಾಪ್ ಅಲ್ಲ. ಈ ವ್ಯಕ್ತಿಗೆ ಈಗ ರಿಯಲೈಸೇಷನ್ ಅನ್ನೋದು ಆಗಿದೆ, ರಿಗ್ರೆಟ್ ಫೀಲ್ ಮಾಡ್ತಾ ಇದ್ದಾರೆ. ನಿಮ್ಮ ವ್ಯಾಲ್ಯೂವನ್ನು ಇವರು ಅರ್ಥ ಮಾಡ್ಕೊಂಡಿದ್ದಾರೆ. ಫಸ್ಟ್ ಸ್ಟೆಪ್ ಇಡೋದಕ್ಕೆ ಮೆಂಟಲಿ ಪ್ರಿಪೇರ್ ಆಗ್ತಾ ಇದ್ದಾರೆ. ಬಟ್ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಇದೆ ಅದನ್ನು ಮೇಂಟೈನ್ ಮಾಡ್ಕೊಳ್ಳಿ. ಲವ್ ಅಂದರೆ ಸ್ಯಾಕ್ರಿಫೈಸ್ ಮಾತ್ರ ಅಲ್ಲ, ಲವ್ ಅಂದರೆ ಬ್ಯಾಲೆನ್ಸ್ ಕೂಡ ಆಗಿರಬೇಕು. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ.
ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಆಪ್ಷನ್ ನಂಬರ್ 1. ಆಪ್ಷನ್ ನಂಬರ್ 2, ಈಗ ಈ ಪ್ರೀತಿಯಲ್ಲಿ ಏನೇ ಇರ್ಬೋದು, ಸಿಚುವೇಶನ್ ಯಾವುದೇ ರೀತಿ ಇರಬಹುದು, ನಿಮ್ಮ ನಡುವೆ ಈಗ ಯಾವುದೇ ಪ್ರಾಬ್ಲಮ್ಸ್ ನಡೀತಾ ಇರ್ಬೋದು, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರ್ಬೋದು, ಏನೇ ಇರ್ಬೋದು. ಬಟ್ ಈ ಪ್ರೀತಿಯಲ್ಲಿ ನೀವು ತುಂಬ ಹತ್ತಿದ್ದೀರಾ, ಒಂಟಿಯಾಗಿ ಕೂತು ತುಂಬ ಬೇಜಾರು ಮಾಡ್ಕೊಂಡಿದ್ದೀರಾ, ಕಣ್ಣೀರು ಹಾಕ್ಕೊಂಡು ಯಾಕೆ ಈ ರೀತಿ ಆಯಿತು ಅಂತ ತುಂಬ ಸಲ ಯೋಚನೆ ಮಾಡಿದ್ದೀರಾ. ಆದರೆ ಒಂದು ಮಾತು ನೆನ್ಪಿಟ್ಕೊಳ್ಳಿ, ನೀವು ಪ್ರೀತಿಸ್ತಿದ್ದೀರಾ ಅಂತ ಪ್ರೀತಿಯಲ್ಲಿ ನೀವು ಹತ್ಕೊಂಡು ಬೇಜಾರು ಮಾಡಿಕೊಂಡು ಕಣ್ಣೀರು ಹಾಕ್ಕೊಂಡು ಇರೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ. ನೀವು ಸ್ಟ್ರಾಂಗ್ ಆಗಿರಬೇಕು, ಎಮೋಷ್ನಲಿ ಸ್ಟ್ರಾಂಗ್ ಆಗಿರಬೇಕು. ಯಾವುದೇ ಸಿಚುವೇಶನ್ ಬಂದರೂ ನೀವು ಕೊರಗಬಾರ್ದು, ಕುಗ್ಗಬಾರ್ದು, ಎಮೋಷ್ನಲಿ ಡೌನ್ ಆಗಬಾರ್ದು, ನೆಗೆಟಿವ್ ಆಗಿ ಥಿಂಕ್ ಮಾಡಬಾರ್ದು. ನಾನು ನನ್ನ ಎಲ್ಲ ರೀಡಿಂಗಲ್ಲೂ ಹೇಳ್ತಾ ಇರ್ತೀನಿ, ನಿಮ್ಮ ಎನರ್ಜಿಯನ್ನು ನೀವು ಪಾಸಿಟಿವ್ ಆಗಿ ಇಟ್ಕೊಳ್ಬೇಕು. ಈಗ ಈ ರಿಲೇಷನ್ಶಿಪ್ಪಲ್ಲಿ ಯಾವುದೇ ಪ್ರಾಬ್ಲಮ್ ಬಂದಿರ್ಬೋದು, ಯಾವುದೇ ಸಿಚುವೇಶನ್ ಬಂದಿರ್ಬೋದು, ಈ ಪರ್ಸನ್ ನಿಮ್ಮಿಂದ ಎಷ್ಟೇ ದೂರ ಆಗಿರ್ಬೋದು, ನಿಮ್ಮ ನಡುವೆ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನೇ ಬಂದಿರ್ಬೋದು, ಚೇಸ್ ಮಾಡೋದಕ್ಕೆ ಹೋಗಬೇಡಿ. ಆದಷ್ಟು ನಿಮ್ಮ ಮೈಂಡನ್ನು ರಿಲ್ಯಾಕ್ಸ್ ಮಾಡಿಟ್ಕೊಳ್ಳಿ. ಸಿಚುವೇಶನ್ ಏನೇ ಬಂದಿರಲಿ ಚೇಸ್ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮನ್ನು ನೀವು ಕಂಟ್ರೋಲ್ ಮಾಡ್ಕೊಳ್ಳಿ, ನಿಮ್ಮ ಎಮೋಷನ್ಸನ್ನು ಕಂಟ್ರೋಲ್ ಮಾಡ್ಕೊಳ್ಳಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ನಿಮ್ಮ ಪರ್ಸನ್ ಹಿಂದೆಯೇ ಹೋಗಬೇಡಿ. ಅಂದರೆ ಮೆಸೇಜ್ ಮಾಡಿ, ಕಾಲ್ ಮಾಡಿ, ನಾನು ಈಗಲೇ ಭೇಟಿಯಾಗಬೇಕು, ಈಗಲೇ ಮಾತಾಡಬೇಕು, ಈ ರೀತಿಯೆಲ್ಲ ಚೇಸ್ ಮಾಡ್ಕೊಂಡು ಹೋಗಬೇಡಿ. ಅಂದರೆ ನೀವು ಹತ್ಕೊಂಡು ಕಣ್ಣೀರು ಹಾಕ್ಕೊಂಡಿದ್ರೆ ಸಿಚುವೇಶನ್ ಬದಲಾಗೋದಿಲ್ಲ. ಬೇಜಾರು ಮಾಡಿಕೊಂಡ್ರೆ ಆ ವ್ಯಕ್ತಿ ಓಡ್ ಬರೋದಿಲ್ಲ. ನೀವು ನಿಮ್ಮನ್ನು ಕಳ್ಕೊಂಡ್ರೆ ಪ್ರೀತಿ ಅನ್ನೋದು ಗೆಲ್ಲೋದಿಲ್ಲ. ತುಂಬ ಸಲ ನೀವು ಎಮೋಷ್ನಲ್ ಆಗಿರಬಹುದು, ನೈಟ್ ಟೈಮ್ನಲ್ಲಿ ತುಂಬ ನೆನಪಾಗ್ಬೋದು, ಫೋನ್ ನೋಡೋದು, ಒಂದು ಸಲ ಆನ್ಲೈನ್ ಬಂದಿದ್ದಾರಾ ಅಂತ ಚೆಕ್ ಮಾಡೋದು, ಲಾಸ್ಟ್ ಸೀನ್ ನೋಡೋದು, DP ಚೇಂಜ್ ಆಯಿತಾ ಅಂತ ನೋಡೋದು, ಇದೆಲ್ಲ ನಾರ್ಮಲ್. ಆದರೆ ಇದು ನಿಮಗೆ ಪೀಸ್ ಕೊಡ್ತಾ ಇದೆಯಾ? ಥಿಂಕ್ ಮಾಡಿ. ನೀವು ಸಂತೋಷ, ಹ್ಯಾಪಿನೆಸ್ಸನ್ನು ಕೊಡ್ತಾ ಇದೆಯಾ? ಖುಷಿ ಕೊಡ್ತಾ ಇದೆಯಾ? ಇದೆಲ್ಲ ಇಲ್ಲ. ಯಾಕೆಂದರೆ ನೀವು ಮನಸ್ಸಿನ ಒಳಗಡೆ ಕುಸಿತಾ ಇದ್ದೀರಾ. ಯಾಕೆಂದರೆ ರಿಲೇಷನ್ಶಿಪ್ಪಲ್ಲಿ ಆ ವ್ಯಕ್ತಿ ಕೂಡ ಅದೇ ರೀತಿ ಅದೇ ಎನರ್ಜಿಯಲ್ಲಿ ಇದ್ದರೆ ನಿಮಗೆ ಖುಷಿ ಕೊಡ್ಬೋದು, ಅಂದರೆ ನಿಮ್ಮನ್ನು ಅಷ್ಟೇ ಚೇಸ್ ಮಾಡ್ತಾ ಇದ್ದರೆ. ಬಟ್ ನೀವೊಬ್ಬರೇ ಚೇಸ್ ಮಾಡಬೇಕಾದ್ರೆ ನಿಮಗೆ ಅದೆಲ್ಲ ಖುಷಿ ಕೊಡೋದಿಲ್ಲ, ದುಃಖನೇ ತರುತ್ತೆ ಅಲ್ವಾ? ಹಾಗಾಗಿ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ನೀವು ಎಮೋಷ್ನಲಿ ಸ್ಟ್ರಾಂಗ್ ಆಗಬೇಕು. ಯಾವುದೇ ಸಿಚುವೇಶನ್ ಬಂದರೂ ಕುಗ್ಗಬಾರ್ದು, ನೆಗೆಟಿವ್ ಥಿಂಕಿಂಗ್ ನಿಲ್ಲಿಸಬೇಕು. ನಿಮ್ಮ ಎನರ್ಜಿ ಅನ್ನೋದು ಡೌನ್ ಆದರೆ ನಿಮ್ಮ ಕಾನ್ಫಿಡೆನ್ಸ್ ಡೌನ್ ಆಗುತ್ತೆ, ನಿಮ್ಮ ಗ್ಲೋ ಅನ್ನೋದು ಹೋಗುತ್ತೆ, ನಿಮ್ಮ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಪ್ರೀತಿ ಉಳಿಸ್ಕೊಳ್ಳೋಕ್ಕೂ ಮೊದಲು ನಿಮ್ಮ ಬಗ್ಗೆ ನೀವು ಥಿಂಕ್ ಮಾಡಬೇಕು, ನಿಮ್ಮ ರೆಸ್ಪೆಕ್ಟ್ ಬಗ್ಗೆ ನೀವು ಥಿಂಕ್ ಮಾಡಬೇಕು. ಪ್ರೀತಿನೂ ಬೇಕು, ನೀವು ಪ್ರೀತಿನ ಉಳಿಸ್ಕೋಬೇಡಿ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ನಿಮ್ಮ ಬಗ್ಗೆ ನೀವು ಕೇರ್ ಮಾಡಿ. ಈ ರಿಲೇಷನ್ಶಿಪ್ಪಲ್ಲಿ ಏನೇ ಆಗಿರಲಿ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರಲಿ, ಈಗೋ ಕ್ಲಾಶ್ ಆಗಿರಲಿ, ಒಬ್ಬ ವ್ಯಕ್ತಿ ಇನ್ನೊಬ್ಬರನ್ನ ಬ್ಲಾಕ್ ಮಾಡಿರಲಿ, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಬಂದಿರಲಿ, ಫೈಟ್ ಬಂದಿರಲಿ, ಡಿಸ್ಟೆನ್ಸ್ ಅನ್ನೋದು ಬಂದಿರಲಿ, ಯಾವುದೇ ಆಗಿರಲಿ ಚೇಸ್ ಮಾಡಬೇಡಿ, ಚೇಸ್ ಮಾಡೋದಕ್ಕೆ ಹೋಗಬೇಡಿ. ಅಂದರೆ ನಾನು ಮೊದಲೇ ಹೇಳಿದಾಗೆ ಮತ್ತೆ ಮತ್ತೆ ಮೆಸೇಜ್ ಮಾಡಬೇಡಿ, ಕಾಲ್ ಮಾಡಬೇಡಿ, ಪ್ಲೀಸ್ ಮಾತಾಡು ಅಂತ ಕೇಳಬೇಡಿ, ನನ್ನನ್ನು ಭೇಟಿಯಾಗು, ನನ್ನನ್ನು ಮೀಟ್ ಆಗು ಅಂತ ಫೋರ್ಸ್ ಮಾಡಬೇಡಿ. ರಿಪೀಟೆಡ್ ಆಗಿ ಅವರ ಹಿಂದೆ ಹೋಗಬೇಡಿ. ಯಾಕೆ ಗೊತ್ತಾ? ಚೇಸ್ ಮಾಡಿದ್ರೆ ನಿಮ್ಮ ವ್ಯಾಲ್ಯೂ ಅನ್ನೋದು ಕಡಿಮೆ ಆಗುತ್ತೆ, ಅವರಿಗೆ ಈಗೋ ಅನ್ನೋದು ಜಾಸ್ತಿ ಆಗುತ್ತೆ. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಬ್ಯಾಲೆನ್ಸ್ ಅನ್ನೋದು ಬೇಕು. ಈಗೋ ಅನ್ನೋದು ಜಾಸ್ತಿ ಆಗೋದಕ್ಕೆ ಬಿಡಬಾರ್ದು. ಇಬ್ಬರಲ್ಲೂ ಕೂಡ ಈಗೋ ಅನ್ನೋದು ನಿಮ್ಮಲ್ಲೂ ಇದೆ, ಅವರಲ್ಲೂ ಇದೆ. ಆದರೆ ಡಿಫ್ರೆನ್ಸ್ ಏನು ಗೊತ್ತಾ? ನೀವು ಹರ್ಟ್ ಆಗಿ ಸೈಲೆಂಟ್ ಆಗಿದ್ದೀರಾ, ಅವರು ಈಗೋ ಇಟ್ಟು ಸೈಲೆಂಟ್ ಆಗಿದ್ದಾರೆ. ಆ ರೀತಿ ಎನರ್ಜಿ ಕಾಣಿಸ್ತಾ ಇದೆ, ಸೈಲೆಂಟ್ ವಾರ್ ರೀತಿ ಕಾಣಿಸ್ತಾ ಇದೆ. ಒಂದು ಮಾತನ್ನ ನೆನ್ಪಿಟ್ಕೊಳ್ಳಿ, ನಿಜವಾದ ಪ್ರೀತಿ ಇದ್ದರೆ ಯಾರು ಮೊದಲು ಕಾಲ್ ಮಾಡ್ತಾರೆ ಅಥವಾ ಯಾರು ಮೊದಲು ಮೆಸೇಜ್ ಮಾಡ್ತಾರೆ ಅನ್ನೋದು ಮ್ಯಾಟ್ರಲ್ಲ. ಯಾರು ಮೊದಲು ಈಗೋವನ್ನು ಬಿಡ್ತಾರೆ, ಆ್ಯಟಿಟ್ಯೂಡನ್ನು ಬಿಡ್ತಾರೆ, ಮತ್ತೆ ರಿಲೇಷನ್ಶಿಪ್ಪಲ್ಲಿ ಕನೆಕ್ಟ್ ಆಗ್ತಾರೆ, ಅದು ಮುಖ್ಯ. ನಾನು ಎಲ್ಲ ರೀಡಿಂಗಲ್ಲೂ ನಿಮಗೆ ಮತ್ತೆ ಮತ್ತೆ ಹೇಳ್ತಾ ಇರ್ತೀನಿ, ನಿಮ್ಮ ಎನರ್ಜಿಯನ್ನು ಪಾಸಿಟಿವ್ ಆಗಿ ಇಟ್ಕೊಳ್ಳಿ. ಹಾಗಾಗಿ ನಿಮ್ಮ ಹೆಲ್ತ್ ಕಡೆ ಗಮನ ಕೊಡಿ, ನಿಮ್ಮ ಕೆಲಸದ ಕಡೆ ಕಾನ್ಸಂಟ್ರೇಟ್ ಮಾಡಿ, ಎಕ್ಸಸೈಸ್ ಮಾಡಿ, ಪ್ರೇಯರ್ ಮಾಡಿ, ಮೆಡಿಟೇಷನ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ನಿಮ್ಮ ಫ್ಯಾಮಿಲಿಯಲ್ಲಿ ಟೈಮ್ ಸ್ಪೆಂಡ್ ಮಾಡಿ. ಒಂದು ವಿಷಯನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ನೀವು ಸ್ಟ್ರಾಂಗ್ ಆಗಿದ್ದರೆ, ಸೈಲೆಂಟ್ ಕಾನ್ಫಿಡೆನ್ಸ್ ಇಟ್ಕೊಂಡ್ರೆ, ಓವರ್ ರಿಯಾಕ್ಟ್ ಮಾಡದೇ ಇದ್ದರೆ ಅವರಿಗೆ ಶಾಕ್ ಆಗುತ್ತೆ. ಅಂದರೆ ಇವರು ನನ್ನ ಹಿಂದೆ ಯಾಕೆ ಬರ್ತಾ ಇಲ್ಲ, ಆ ರೀತಿ ರಿಗ್ರೆಟ್ ಫೀಲ್ ಮಾಡೋದಕ್ಕೆ ರಿಯಲೈಸೇಷನ್ ಅನ್ನೋದು ಶುರು ಆಗುತ್ತೆ. ಈಗೋ ಈಗ ಸ್ಟ್ರಾಂಗ್ ಆಗಿರ್ಬೋದು ಈ ವ್ಯಕ್ತಿಯಲ್ಲಿ, ಆದರೆ ಲವ್ ಅನ್ನೋದು ಇದ್ದರೆ, ಲವ್ ಸ್ಟ್ರಾಂಗ್ ಆಗಿದ್ದರೆ ಇವರ ಈಗೋ ಅನ್ನೋದು ಟೆಂಪ್ರವರಿ, ಪ್ರೀತಿ ಅನ್ನೋದು ಪರ್ಮನೆಂಟ್. ಬಟ್ ಸ್ವಲ್ಪ ಟೈಮ್ ಬೇಕಾಗ್ಬೋದು. ನಿಮ್ಮ ಕಾಮ್ ಎನರ್ಜಿ ಸ್ಲೋಲಿ ಅವರ ಹಾರ್ಟ್ಗೆ
ತಾಕಬೇಕು, ಆ ರೀತಿ ಇರಬೇಕು. ಚೇಸ್ ಮಾಡೋದ್ರಿಂದ ಅದು ಸಾಧ್ಯ ಇಲ್ಲ. ಪ್ರಾಕ್ಟಿಕಲ್ಲಾಗಿ ಥಿಂಕ್ ಮಾಡಿ. ಅವರು ಆನ್ಲೈನ್ ಬಂದಿದ್ದಾರಾ ಅಂತ ಆಗಾಗ ಚೆಕ್ ಮಾಡೋದು, ಅಥವಾ ಮೆಸೇಜ್ ಮಾಡೋದಕ್ಕೆ ಟ್ರೈ ಮಾಡೋದು, ಇಮಿಡಿಯೇಟ್ಲಿ ಮೆಸೇಜ್ ಮಾಡೋದು, ಸ್ಟೇಟಸ್ ಹಾಕಿದ್ರು ಅಂತ ರಿಯಾಕ್ಟ್ ಮಾಡೋದು, ಇಂಡೈರೆಕ್ಟ್ಲಿ ಅಟೆನ್ಷನ್ ಕೊಡೋದು. ಅಂದರೆ ಪ್ರತಿಯೊಂದಕ್ಕೂ ಅವರ ಮೇಲೆ ನೀವು ಅವರು ನಿಮ್ಮ ಲೈಫ್ನಲ್ಲಿ ಇರಲೇಬೇಕು ಅನ್ನೋ ರೀತಿ ಅವರ ಹಿಂದೆ ಹೋಗೋದು, ಅವರ ಪ್ರೀತಿ ಇಲ್ದಲೆ ಏನೂ ಆಗೋದಿಲ್ಲ ಅನ್ನೋ ರೀತಿ ಥಿಂಕ್ ಮಾಡೋದು, ಅಥವಾ ಅವರ ಹಿಂದೆ ಮತ್ತೆ ಮತ್ತೆ ಪ್ರೀತಿಯಿಂದ ಓಡೋದು ಇದೆಲ್ಲ ಮಾಡಬೇಡಿ. ನಿಮ್ಮ ಎಮೋಷನ್ಸ್ನ ನಿಮ್ಮ ಕಂಟ್ರೋಲ್ನಲ್ಲಿ ಇಟ್ಕೊಳ್ಳಿ. ನೀವು ಕೂಡ ಈ ರಿಲೇಷನ್ಶಿಪ್ಗಾಗಿ ತುಂಬ ಎಫರ್ಟ್ ಹಾಕಿದ್ದೀರಾ, ಜೆನ್ಯೂನ್ ಲವ್ ಕೊಟ್ಟಿದ್ದೀರಾ, ಲಾಯಲ್ಟಿ ತೋರಿಸಿದ್ದೀರಾ, ರೆಸ್ಪೆಕ್ಟ್ ಕೊಟ್ಟಿದ್ದೀರಾ. ಇದು ತುಂಬ ಈಸಿ ಅಲ್ಲ, ಅವ್ರಿಗದು ಗೊತ್ತಾಗಬೇಕು. ಆದರೆ ಈಗ ಗೊತ್ತಾಗ್ತಾ ಇದೆ, ಬಟ್ ಟೈಮ್ ಬೇಕು. ಯಾವುದೇ ಕನೆಕ್ಷನ್ ಆದರೂ ಇಮಿಡಿಯೇಟ್ ಸಾಲ್ವ್ ಆಗೋದಿಲ್ಲ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಎನರ್ಜಿ ಏನು ಹೇಳ್ತಾ ಇದೆ ಅಂದರೆ ನಿಮ್ಮ ಪ್ರೀತಿ ಸ್ಲೋಲಿ ಆದರೂ ಗೆಲ್ಲುತ್ತೆ ಅದು, ಬಟ್ ಪೇಷನ್ಸ್ ಅನ್ನೋದು ಇರಬೇಕು. ಅಂದರೆ ನೀವು ಸ್ಟೇಬಲ್ ಆಗಿದ್ದರೆ ಮಾತ್ರ. ಯಾವಾಗಲೂ ಚೇಸ್ ಮಾಡ್ತಾ ಇದ್ದರೆ ಅದು ಸಾಧ್ಯ ಇಲ್ಲ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಅವ್ರು ಯಾರ ಜೊತೆನೋ ಇದ್ದಾರೆ, ಅಥವಾ ನನ್ನನ್ನು ಮರೆತುಬಿಟ್ರಾ, ಇನ್ನೊಬ್ಬರ ಜೊತೆ ಮಾತಾಡ್ತಿದ್ದಾರಾ, ಇದು ಮೈಂಡಲ್ಲಿ ಈ ರೀತಿ ಕ್ರಿಯೇಟ್ ಆಗ್ತಾ ಇರುತ್ತೆ. ಅಂದರೆ ಫಿಯರ್ ಅನ್ನೋದು ಬರ್ತಾ ಇರುತ್ತೆ. ಪ್ರೂಫ್ ಇಲ್ಲದೆ ಸುಮ್ಮನೆ ಅಸ್ಯೂಮ್ ಮಾಡಬೇಡಿ. ನೀವು ಕಾಮ್ ಆಗಿದ್ದರೆ, ಸ್ಟ್ರಾಂಗ್ ಆಗಿದ್ದರೆ, ಸ್ಟೇಬಲ್ ಆಗಿದ್ದರೆ, ಆ ವ್ಯಕ್ತಿಗೆ ನಿಜವಾಗ್ಲೂ ನಿಮ್ಮ ಮೇಲೆ ಪ್ರೀತಿ ಅನ್ನೋದು ಇದ್ದರೆ ಮತ್ತೆ ಆ ಪ್ರೀತಿ ನಿಮಗೆ ಸಿಕ್ಕೇ ಸಿಗುತ್ತೆ. ಯಾವುದೇ ಕಾರಣದಿಂದಲೂ ನಿಮ್ಮಿಂದ ಆ ಪ್ರೀತಿ ಅನ್ನೋದು ಹೋಗೋದಿಲ್ಲ. ಆ ವ್ಯಕ್ತಿಗೆ ನಿಜವಾಗ್ಲೂ ನಿಮ್ಮ ಮೇಲೆ ಪ್ರೀತಿ ಇದೆ, ನಿಮಗೂ ಅವರ ಮೇಲೆ ಪ್ರೀತಿ ಇದೆ ಅನ್ನೋದಾದರೆ ಈಗೋ ಅನ್ನೋದು ಕರಗುತ್ತೆ, ಆ್ಯಟಿಟ್ಯೂಡ್ ಅನ್ನೋದು ಕರಗುತ್ತೆ, ಸೈಲೆನ್ಸ್ ಅನ್ನೋದು ಅಲ್ಲಿಗೆ ಎಂಡ್ ಆಗುತ್ತೆ. ಆದರೆ ಅದು ನ್ಯಾಚುರಲ್ ಆಗಿರಬೇಕು, ಫೋರ್ಸ್ ಮಾಡಿ ಅಲ್ಲ. ಸೊ ಇನ್ನೊಂದು ಪವರ್ಫುಲ್ ಡೀಪ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.